ಈ 5 ಸಿಂಪಲ್ ಕೆಲಸಗಳನ್ನು ಮಾಡಿ ಒಂದೇ ವರ್ಷದಲ್ಲಿ ನಿಮ್ಮ ಸ್ಯಾಲ್ರಿ ಡಬಲ್ ಆಗುತ್ತೆ. ಬಹಳಷ್ಟು ಜನ ನನಗೆ ತುಂಬಾ ಕಡಿಮೆ ಸ್ಯಾಲ್ರಿ ಬರ್ತಾ ಇದೆ, ಇದರಲ್ಲಿ ಏನೂ ನನಗೆ ಉಳಿತಾನೇ ಇಲ್ಲ, ಜೀವನ ಸಾಗಿಸೋದೇ ತುಂಬ ಕಷ್ಟ ಆಗಿಬಿಟ್ಟಿದೆ, ನಾನು ಸಿಕ್ಕಾಪಟ್ಟೆ ಸ್ಟ್ರಗಲ್ ಮಾಡ್ತಾ ಇದ್ದೀನಿ ಅಂತೆಲ್ಲ ಅಳ್ತಾನೆ ಇರ್ತಾರೆ. ಇವರು ಪ್ರತಿದಿನ ಬೆಳಗ್ಗೆದ್ದು ಬಿಟ್ಟು ತಮ್ಮ ಬಾಸ್ಗೆ, ತಮ್ಮ ಕಂಪನಿಗೆ, ದೇಶದ ಎಕಾನಮಿಗೆ ಬೈತಾನೆ ಇರ್ತಾರೆ. ನಿಮಗೆ ಕಡಿಮೆ ಸಂಬಳ ಸಿಗ್ತಾ ಇದೆ ಅಂತಂದರೆ ಇದರಲ್ಲಿ ನಿಮ್ಮದು ಕೂಡ ತಪ್ಪಿರುತ್ತೆ. ನಿಮ್ಮ ಸಂಬಳವನ್ನು ನೀವು ಡಬಲ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ರೆ ನೀವು ಒಂದು ಕಟು ಸತ್ಯವನ್ನು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬೇಗನೆ ಅರ್ಥ ಮಾಡ್ಕೋಬೇಕು. ಅದೇನಪ್ಪ ಅಂತಂದರೆ ಪೀಪಲ್ ಗೆಟ್ ಪೇಡ್ ಅಕಾರ್ಡಿಂಗ್ ಟು ದಿಯರ್ ವರ್ತ್. ಜನರ ಯೋಗ್ಯತೆ ಎಷ್ಟಿರುತ್ತೋ ಅಷ್ಟೇ ಅವರಿಗೆ ಸ್ಯಾಲ್ರಿ ಸಿಗ್ತಾ ಇರುತ್ತೆ. ನಿಮ್ಮ ಮೈಂಡ್ಸೆಟ್ ಎಷ್ಟಿರುತ್ತೋ ಅಷ್ಟೇ ದುಡ್ಡನ್ನು ನೀವು ಸಂಪಾದನೆ ಮಾಡ್ತೀರಾ. ಉದಾಹರಣೆಗಾಗಿ ನಿಮ್ಮ ಕಂಪನಿಯಲ್ಲಿ ನಿಮಗೆ 25,000 ಕೊಡ್ತಾ ಇದ್ದಾರೆ ಅಂತ ಅಂದ್ಕೊಳ್ಳಿ. ಅದೇ ಕಂಪನಿಯಲ್ಲಿ ಎಷ್ಟೋ ಜನರಿಗೆ ತಿಂಗಳಿಗೆ 40-50,000 ಕೊಡ್ತಾ ಇರ್ತಾರೆ, ತಿಂಗಳಿಗೆ 1-2 ಲಕ್ಷ ಕೊಡ್ತಾ ಇರ್ತಾರೆ. ಎಷ್ಟೋ ಜನ ಅದೇ ಕಂಪನಿಯಲ್ಲಿ ತಿಂಗಳಿಗೆ 1-2 ಕೋಟಿ ಸಂಬಳ ಕೂಡ ತಗೊತಾ ಇರ್ತಾರೆ. ಆ ಕಂಪನಿಯಲ್ಲಿ ಒಂದು ಸ್ಯಾಲ್ರಿ ಹೈರಾರ್ಕಿ ಇರುತ್ತೆ. ಅವರವರ ಯೋಗ್ಯತೆಗೆ ತಕ್ಕಂತೆ ಅವರಿಗೆ ಪ್ರತಿ ತಿಂಗಳು ಸ್ಯಾಲ್ರಿ ಬರ್ತಾ ಇರುತ್ತೆ. ನಿಮಗೆ ನಿಮ್ಮ ಸ್ಯಾಲ್ರಿಯನ್ನು ಜಾಸ್ತಿ ಮಾಡ್ಕೋಬೇಕು ಅಂತ ಆಸೆ ಇದ್ದರೆ ಮೊದಲು ನೀವು ನಿಮ್ಮ ವರ್ತನ್ನು ಜಾಸ್ತಿ ಮಾಡ್ಕೋಬೇಕು. ಅಂದಾಗಲೇ ನಿಮ್ಮ ಸ್ಯಾಲ್ರಿ ಜಾಸ್ತಿ ಆಗತ್ತೆ. ಒಂದು ವೇಳೆ ನೀವು ನಿಮ್ಮ ಸ್ಯಾಲ್ರಿಯನ್ನು ಡಬಲ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ರೆ ಈ ವಿಡಿಯೋವನ್ನು ಕೊನೆಯ ತನಕ ನೋಡಿ. ಈ ವಿಡಿಯೋದಲ್ಲಿ ನಾನು ನಿಮಗೆ ನಿಮ್ಮ ಸ್ಯಾಲ್ರಿಯನ್ನು ಒಂದೇ ವರ್ಷದಲ್ಲಿ ಡಬಲ್ ಮಾಡುವುದಕ್ಕಾಗಿ 5 ಪವರ್ಫುಲ್ ಟಿಪ್ಸ್ಗಳನ್ನು ಕೊಡುವೆ. ಜೊತೆಗೆ ನೀವು ಯಾವ ಯಾವ ತಪ್ಪುಗಳನ್ನು ಮಾಡೋದನ್ನು ನಿಲ್ಲಿಸಬೇಕು ಅನ್ನೋದನ್ನು ಕೂಡ ಕೊನೆಯಲ್ಲಿ ಹೇಳುವೆ. ಮೊದಲನೇದಾಗಿ ನಿಮಗೊಂದು ಸಣ್ಣ ಟಾಸ್ಕ್ ಇದೆ. ನೀವು ಸದ್ಯಕ್ಕೆ ನಿಮ್ಮ ಸ್ಯಾಲ್ರಿ ಎಷ್ಟು ಬರ್ತಾ ಇದೆ ಮತ್ತು ಮುಂದಿನ ವರ್ಷ ನಿಮ್ಮ ಸ್ಯಾಲ್ರಿಯನ್ನು ಎಷ್ಟು ಜಾಸ್ತಿ ಮಾಡ್ಕೊಳ್ಳೋದಿದೆ, ಎಷ್ಟು ಪಟ್ಟು ಡಬಲ್ ಆಗಬೇಕು ಅಂತ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅನ್ನೋದನ್ನು ಕಮೆಂಟ್ ಮಾಡಿ. ಮತ್ತು ಈ 5 ಟಿಪ್ಸ್ಗಳನ್ನು ಸಿನ್ಸಿಯರಾಗಿ ಫಾಲೋ ಮಾಡಿ. ಟಿಪ್ ನಂಬರ್ 1, ಕಂಟಿನ್ಯೂಯಸ್ಲಿ ಅಪ್ಗ್ರೇಡ್ ಯುವರ್ ಸ್ಕಿಲ್ಸ್. ನಿಮ್ಮ ಹತ್ರ ಎಷ್ಟು ಕಾಲೇಜ್ ಡಿಗ್ರಿಗಳಿವೆ ಅನ್ನೋದರ ಮೇಲೆ ನಿಮ್ಮ ಸ್ಯಾಲ್ರಿ ಡಿಸೈಡ್ ಆಗಲ್ಲ. ನಿಮ್ಮ ಹತ್ರ ಎಷ್ಟು ಸ್ಕಿಲ್ಗಳಿವೆ, ನಿಮ್ಮ ಹತ್ರ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡೋಕ್ಕೆ ಎಷ್ಟು ನಾಲೆಜ್ ಇದೆ, ನೀವು ಎಷ್ಟು ವ್ಯಾಲ್ಯೂವನ್ನು ಆ್ಯಡ್ ಮಾಡ್ತೀರಾ ಅನ್ನೋದರ ಮೇಲೆ ನಿಮ್ಮ ಸ್ಯಾಲ್ರಿ ಡಿಸೈಡ್ ಆಗುತ್ತೆ. ಅದಕ್ಕಾಗಿ ನೀವು ನಿಮ್ಮ ಕೆಲಸಕ್ಕೆ ಸಂಬಂಧಪಟ್ಟಂತೆ, ನಿಮ್ಮ ಫೀಲ್ಡಿಗೆ ಸಂಬಂಧಪಟ್ಟಂತೆ ಹೊಸ ಸ್ಕಿಲ್ಗಳನ್ನು ಕಲಿತಾನೆ ಇರಬೇಕು. ನಿಮ್ಮನ್ನು ನೀವು ಅಪ್ಡೇಟ್ ಮಾಡಿಕೊಳ್ತಾನೆ ಇರಬೇಕು. ಒಂದು ವೇಳೆ ನಿಮ್ಮನ್ನು ನೀವು ಅಪ್ಡೇಟ್ ಮಾಡಿಕೊಳ್ಳದಿದ್ದರೆ ನೀವು ಔಟ್ಡೇಟೆಡ್ ಆಗ್ತೀರಾ, ನೀವು ರಿಪ್ಲೇಸ್ ಆಗಿ ಹೋಗ್ಬಿಡ್ತೀರಾ, ನಿಮ್ಮ ಕೆಲಸನೇ ಹೋಗ್ಬಿಡತ್ತೆ. ಸಂಬಳ ಜಾಸ್ತಿ ಆಗೋದು ದೂರದ ಮಾತು, ಕೆಲಸನೇ ಕಳ್ಕೊತೀರಾ. ಅದಕ್ಕಾಗಿ ನೀವು ಪ್ರತಿದಿನ ಹೊಸ ಸ್ಕಿಲ್ಗಳನ್ನು ಕಲಿತಾನೆ ಇರಬೇಕು. ನೀವು ಎಷ್ಟು ಜಾಸ್ತಿ ಸ್ಕಿಲ್ಗಳನ್ನು ಕಲಿತೀರೋ ಅಷ್ಟು ನಿಮ್ಮಲ್ಲಿ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡುವ ಎಬಿಲಿಟಿ ಹೆಚ್ಚಾಗತ್ತೆ. ನಿಮ್ಮಲ್ಲಿ ಜಾಸ್ತಿ ವ್ಯಾಲ್ಯೂ ಆ್ಯಡ್ ಮಾಡುವ ಕೆಪ್ಯಾಸಿಟಿ ಬರುತ್ತೆ. ನೀವು ಎಷ್ಟು ಜಾಸ್ತಿ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀರೋ, ಎಷ್ಟು ಜಾಸ್ತಿ ವ್ಯಾಲ್ಯೂ ಆ್ಯಡ್ ಮಾಡ್ತೀರೋ ಅಷ್ಟು ಜಾಸ್ತಿ ಸಂಬಳ ನಿಮಗೆ ಸಿಗತ್ತೆ. ನೀವು ಎಲ್ಲಿ ತನಕ ಕಲಿತಾ ಇರ್ತೀರೋ ಅಲ್ಲಿ ತನಕ ಮಾತ್ರ ಚೆನ್ನಾಗಿ ಗಳಿಸ್ತಾ ಇರ್ತೀರ. ಅದಕ್ಕಾಗಿ ನೀವು ಸ್ಕಿಲ್ಗಳನ್ನು ಕಲಿಯೋದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡಿ. ಒಂದು ವೇಳೆ ನಿಮಗೆ ಸ್ಮಾರ್ಟ್ಫೋನ್ ಫೋಟೋಗ್ರಫಿ, ಸ್ಮಾರ್ಟ್ಫೋನ್ ಫಿಲಮ್ ಮೇಕಿಂಗ್, ವಿಡಿಯೋ ಎಡಿಟಿಂಗ್, ಕಂಟೆಂಟ್ ಕ್ರಿಯೇಷನ್ ಅಂತ ಸ್ಕಿಲ್ಗಳನ್ನು ಕಲಿಯುವ ಆಸೆ ಇದ್ದರೆ ನೀವು roaringfilmschool.comಗೆ ವಿಸಿಟ್ ಮಾಡಿ ಮತ್ತು ಕಲೀರಿ. ಒಂದು ವೇಳೆ ನಿಮಗೆ ಟೈಮ್ ಮ್ಯಾನೇಜ್ಮೆಂಟ್, ಮನಿ ಮ್ಯಾನೇಜ್ಮೆಂಟ್, AI ಟೂಲ್ಸ್ ಮಾಸ್ಟ್ರಿ, ಬಿಸ್ನೆಸ್ ಮ್ಯಾನೇಜ್ಮೆಂಟ್ನಂತಹ ಸ್ಕಿಲ್ಗಳನ್ನು ಕಲಿಯುವ ಆಸೆ ಇದ್ದರೆ roaringbusinessschool.comಗೆ ವಿಸಿಟ್ ಮಾಡಿ ಮತ್ತು ಕಲೀರಿ. ನಿಮಗೊಂದು ಸಣ್ಣ ಎಕ್ಸಾಂಪಲನ್ನು ಕೊಡುವೆ. ನಮ್ಮ ಮನೆಯಲ್ಲಿ ಸುಜಾತ ಅನ್ನೋರೊಬ್ಬರು ಕೆಲಸಕ್ಕೆ ಬರ್ತಾಯಿದ್ರು. 3 ವರ್ಷದ ಹಿಂದೆ ಒಂದಿನ ಅವರು ನಮ್ಮ ಅಕ್ಕನಿಗೆ ಲ್ಯಾಪ್ಟಾಪ್ನಲ್ಲಿ ಏನಿರುತ್ತೆ ಅಂತ ಕ್ಯೂರಿಯಸ್ ಆಗಿ ಪ್ರಶ್ನೆಗಳನ್ನು ಕೇಳೋಕ್ಕೆ ಶುರು ಮಾಡಿದರು. ಸೊ ಆವಾಗ ನಮ್ಮ ಅಕ್ಕ ಹೇಳಿದ್ಲು, ಲ್ಯಾಪ್ಟಾಪ್ ಅಂದರೆ ಈ ಥರ ಇರುತ್ತೆ, ಇದರಲ್ಲಿ ನಾನು ವರ್ಕ್ ಮಾಡ್ತೀನಿ, ಸೊ ನನ್ನ ಕಂಪನಿಯ ಎಲ್ಲ ಫೈಲ್ಗಳನ್ನು ಮ್ಯಾನೇಜ್ ಮಾಡೋದಿರುತ್ತೆ, ಈ ಥರ ಇದೆ ಅಂತೇಳಿ ಎಕ್ಸ್ಪ್ಲೇನ್ ಮಾಡಿದರು. ಸೊ ಆವಾಗ ಸುಜಾತ ಅವರು ನನಗೂ ಕೂಡ ಲ್ಯಾಪ್ಟಾಪನ್ನು ನಡೆಸಬೇಕು ಅನ್ನೋ ಆಸೆ ಇದೆ, ನಾನಿದನ್ನು ಕಲಿಬಹುದಾ, ಹಾಗೆ ಎಲ್ಲ ಕ್ವಶನ್ಗಳನ್ನ ಕೇಳಿದರು. ಆವಾಗ ನಮ್ಮಕ್ಕ ಅವಳಿಗೆ, ಸೊ ನೀವು 11 ಗಂಟೆ ತನಕ ಕೆಲಸ ಮುಗಿಸಿ ನೀವು ಫುಲ್ ಡೇ ಏನು ಮನೆಯಲ್ಲಿ ಖಾಲಿನೇ ಕೊಡ್ತೀರ, ಅದ್ರ ಬದಲಿ ಆಫೀಸಿಗೆ ಬನ್ನಿ, ಸೊ ಅಲ್ಲಿ ನಾನು ನಿಮಗೆ ಲ್ಯಾಪ್ಟಾಪನ್ನು, ಕಂಪ್ಯೂಟರ್ ನಡೆಸೋದನ್ನು ಹೇಳಿಕೊಡ್ತೀನಿ ಅಂತಂದ್ಲು. ಸೊ ಅದನ್ನು ಕೇಳಿಬಿಟ್ಟು ಸುಜಾತ ಅವರು ಮನೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ನಮ್ಮ ಆಫೀಸಿಗೆ ಬಂದುಬಿಟ್ಟು ಒಂದು 3-4 ಗಂಟೆ ಎಷ್ಟು ಟೈಮ್ ಸಿಗುತ್ತೋ ಅಷ್ಟು ಕಂಪ್ಯೂಟರ್ ಆಪ್ರೇಟಿಂಗ್ ಸ್ಕಿಲ್ಗಳನ್ನು ಕಲಿಯೋಕ್ಕೆ ಶುರು ಮಾಡಿದರು. ಮುಂದೆ ಅವರು ಅಂತಂದರು, ನನಗೆ ವಿಡಿಯೋ ಎಡಿಟಿಂಗಲ್ಲಿ ಇಂಟ್ರೆಸ್ಟ್ ಬರ್ತಾಯಿದೆ, ವಿಡಿಯೋ ಎಡಿಟಿಂಗ್ ಕಲಿತೀನಿ ಅಂಥೇಳಿ. ಸೊ ನಾವು ಅವರಿಗೆ ವಿಡಿಯೋ ಎಡಿಟಿಂಗನ್ನು ಹೇಳ್ಕೊಟ್ವಿ. ಈಗ ಅವರು ಪರ್ಫೆಕ್ಟಾಗಿ ವಿಡಿಯೋ ಎಡಿಟಿಂಗನ್ನು ಮಾಡ್ತಾರೆ. ಅವರಿಗೆ ಅಡೋಬಿ ಪ್ರೀಮಿಯರ್ ಪ್ರೋ ಬರುತ್ತೆ, ಅಡೋಬಿ ಆಫ್ಟರ್ ಎಫೆಕ್ಟ್ಸ್ ಬರುತ್ತೆ, ಅಡೋಬಿ ಎಡಿಷನ್ ಬರುತ್ತೆ, ಅಡೋಬಿ ಇಲ್ಯುಸ್ಟ್ರೇಷನ್ ಬರುತ್ತೆ, ಅಡೋಬಿ ಫೋಟೋಶಾಪ್ ಬರುತ್ತೆ.
ಸೊ ಅವರಿಗೆ ಗ್ರಾಫಿಕ್ ಡಿಸೈನಿಂಗು ಮತ್ತು ವಿಡಿಯೋ ಎಡಿಟಿಂಗು ಎಲ್ಲ ಸ್ಕಿಲ್ಗಳು ಎಕ್ಸಲೆಂಟಾಗಿ ಬರ್ತವೆ. ಸೊ ಈಗ ಅವರು ನಮ್ಮ ಮನೆಯಲ್ಲಿ ಕೆಲಸ ಮಾಡ್ತಾ ಇಲ್ಲ. ಸೊ ಈಗ ಅವರು ನಮ್ಮ ಆಫೀಸ್ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ತಿಂಗಳಿಗೆ ನಾವು ಅವರಿಗೆ 15,000 ಸಂಬಳವನ್ನು ಕೊಡ್ತಾ ಇದ್ದೀವಿ. ಸೊ ಅವ್ರು ನೋಡಿ, ಮನೆ ಕೆಲಸದಾಕೆಯಿಂದ ಹಿಡಿದುಬಿಟ್ಟು ಒಂದೊಂದಾಗಿ ಸ್ಕಿಲ್ಗಳನ್ನು ಕಲಿತಾ ಮನೆ ಕೆಲಸದಾಕೆಯಿಂದ ಈಗೊಂದು ಎಡ್ಟೆಕ್ ಕಂಪನಿಯಲ್ಲಿ ಕೆಲಸಕ್ಕೆ ಬರ್ತಾ ಇದ್ದಾರೆ. ಸೊ ನೀವು ಕೂಡ ಫಿಗರ್ ಔಟ್ ಮಾಡಿ. ಇಲ್ಲಿ ಎಜುಕೇಷನ್ ಇಂಪಾರ್ಟೆಂಟ್ ಅಲ್ಲ, ನನ್ನ ಹತ್ರ ಆ ಡಿಗ್ರಿ ಬೇಕು ಈ ಡಿಗ್ರಿ ಬೇಕು ಅಂಥೇಳಿ ಅವಶ್ಯಕತೆಯೇ ಇಲ್ಲ. ಈಗ ಸದ್ಯಕ್ಕೆ ಕ್ರಿಯೇಟಿವ್ ಫೀಲ್ಡ್ನಲ್ಲಿ ಯಾರೂ ಕೂಡ ನಿಮ್ಮ ಡಿಗ್ರಿಗಳನ್ನು ಸರ್ಟಿಫಿಕೇಟ್ಗಳನ್ನು ಕೇಳಲ್ಲ, ನಿಮಗೆ ಕೆಲಸ ಬರುತ್ತೋ ಇಲ್ವೋ ಅಂತ ಕೇಳ್ತಾರೆ. ಅದಕ್ಕಾಗಿ ನೀವು ಸ್ಕಿಲ್ಗಳನ್ನು ಕಲೀರಿ, ನಿಮ್ಮ ಇನ್ಕಮ್ ಜಾಸ್ತಿ ಆಗತ್ತೆ. ಟಿಪ್ ನಂಬರ್ 2, ಡಿಮ್ಯಾಂಡ್ ಫಾರ್ ಅ ರೇಸ್ ಯೂಸಿಂಗ್ ಪರ್ಫಾರ್ಮೆನ್ಸ್ ಡಾಟಾ. ನಿಮಗೆ ನಿಮ್ಮ ಎಮೋಷನ್ಸ್ಗಳ ಆಧಾರದ ಮೇಲೆ ಸಂಬಳ ಸಿಗಲ್ಲ, ನಿಮಗೆ ನಿಮ್ಮ ಪರ್ಫಾರ್ಮೆನ್ಸ್ಗಳ ಆಧಾರದ ಮೇಲೆ ಸಂಬಳ ಸಿಗ್ತಾ ಇರುತ್ತೆ. ಅದಕ್ಕಾಗಿ ನೀವು ನಿಮ್ಮ ಬಾಸ್ನ ಜೊತೆಗೆ ಎಮೋಷ್ನಲ್ಗಳ ಆಧಾರದ ಮೇಲೆ ಸಂಬಳ ಜಾಸ್ತಿ ಮಾಡಿ ಅಂತೇಳಿ ಕೇಳಕ್ಕೆ ಹೋಗ್ಬಿಡಿ. ನಿಮ್ಮ ಬಾಸ್ನ ಹತ್ರ ಹೋಗ್ಬಿಟ್ಟು, ಬಾಸ್ ಅವರೇ, ನಾನು ನಿಮ್ಮ ಕಂಪನಿಯಲ್ಲಿ 2-3 ವರ್ಷಗಳಿಂದ ಕೆಲಸ ಮಾಡ್ತಾ ಇರುವೆ, ಸದ್ಯಕ್ಕೆ ನನ್ನ ಹಣದ ಅವಶ್ಯಕತೆಗಳು ಸಿಕ್ಕಾಪಟ್ಟೆ ಜಾಸ್ತಿ ಆಗಿಬಿಟ್ಟಿವೆ, ನಿಮಗೆ ಗೊತ್ತಿದೆ ಬೆಲೆ ಏರಿಕೆ ಗಗನಕ್ಕೆ ಏರ್ಬಿಟ್ಟಿದೆ, ಜೀವನ ಸಾಗಿಸೋದು ಕಷ್ಟ ಆಗಿದೆ, ಅದಕ್ಕಾಗಿ ನನ್ನ ಸಂಬಳವನ್ನು ಜಾಸ್ತಿ ಮಾಡಿ ಅಂತೇಳಿ ಕೇಳಕ್ಕೆ ಹೋಗ್ಬಿಡಿ. ನಿಮ್ಮ ಸ್ಯಾಲ್ರಿ ನೆಗೋಷಿಯೇಷನ್ನು ಎಮೋಷ್ನಲ್ ಕನ್ವರ್ಸೇಷನ್ ಆಗಬಾರ್ದು. ನೀವಲ್ಲಿ ಬಿಸ್ನೆಸ್ ಮ್ಯಾನ್ನ ಜೊತೆಗೆ ಮಾತಾಡ್ತಾ ಇದ್ದೀರಾ, ಅದಕ್ಕಾಗಿ ನೀವು ಬಿಸ್ನೆಸ್ನ ಭಾಷೆಯಲ್ಲೇ ಮಾತಾಡಬೇಕು. ಯಾವಾಗ ನಿಮಗೆ ಅನಿಸುತ್ತಲ್ಲ, ಈಗ ನಾನು ಸ್ಕಿಲ್ಗಳನ್ನು ಕಲ್ತಿರುವೆ, ನನ್ನ ಹತ್ರ ಜಾಸ್ತಿ ನಾಲೆಜ್ ಇದೆ, ನಾನು ಜಾಸ್ತಿ ವ್ಯಾಲ್ಯೂವನ್ನು ಆ್ಯಡ್ ಮಾಡ್ತಾ ಇರುವೆ ಕಂಪನಿಗೆ, ಆವಾಗ ನೀವು ನಿಮ್ಮ ಪರ್ಫಾರ್ಮೆನ್ಸ್ನ ಡೇಟಾದೊಂದಿಗೆ ನಿಮ್ಮ ಬಾಸ್ನ ಜೊತೆಗೆ ಸ್ಯಾಲ್ರಿಗಾಗಿ ಡಿಮ್ಯಾಂಡ್ ಮಾಡಬೇಕು. ಸ್ಯಾಲ್ರಿ ಜಾಸ್ತಿ ಮಾಡಿ ಅಂಥೇಳಿ ಭಿಕ್ಷೆ ಬಿಡೋದಲ್ಲ, ನೀವು ಸ್ಯಾಲ್ರಿ ಜಾಸ್ತಿ ಮಾಡಿ ಅಂಥೇಳಿ ಡಿಮ್ಯಾಂಡ್ ಮಾಡಬೇಕು. ನೀವು ನಿಮ್ಮ ಬಾಸ್ನ ಜೊತೆಗೆ ನಿಮ್ಮ ಪರ್ಫಾರ್ಮೆನ್ಸ್ ಡೇಟಾವನ್ನು ಶೇರ್ ಮಾಡಬೇಕು. ನೋಡಿ ಬಾಸ್ ಅವರೇ, ಕಳೆದ ವರ್ಷ ನಾನು ಇಷ್ಟು ಪ್ರಾಜೆಕ್ಟ್ಗಳಲ್ಲಿ ಕೆಲಸ ಮಾಡಿರುವೆ, ಇಷ್ಟು ಸೇಲ್ಸ್ ಪ್ರಾಜೆಕ್ಟ್ಗಳನ್ನು ಲೀಡ್ ಮಾಡಿರುವೆ, ಕಂಪನಿಗೆ ಇಷ್ಟು ಸೇಲ್ಸ್ ತಂದು ಕೊಟ್ಟಿರುವೆ, ಕಂಪನಿಗೆ ಇಷ್ಟು ರೆವೆನ್ಯೂ ಜನರೇಟ್ ನನ್ನಿಂದ ಆಗಿದೆ, ಕಂಪನಿಗೆ ಇಷ್ಟು ಪ್ರಾಫಿಟ್ ಬಂದಿದೆ, ನಾನು ಕಂಪನಿಗೆ ಇಷ್ಟು ಹಣವನ್ನು ಉಳಿಸಿಕೊಟ್ಟಿರುವೆ, ಇಷ್ಟು ಕಸ್ಟಮರ್ಗಳಿಗೆ ಸ್ಯಾಟಿಸ್ಫ್ಯಾಕ್ಟರಿ ಸರ್ವಿಸ್ಗಳನ್ನು ಕೊಟ್ಟಿರುವೆ, ಐ ಆಮ್ ಎಲಿಜಿಬಲ್ ಫಾರ್ ಪ್ರಮೋಷನ್, ನನ್ನ ಸಂಬಳವನ್ನು ಜಾಸ್ತಿ ಮಾಡಿ ಅಂತೇಳಿ ಈ ಭಾಷೆಯಲ್ಲಿ ಡಿಮ್ಯಾಂಡ್ ಮಾಡಿ. ಯಾವುದೇ ಕಾರಣಕ್ಕೂ ನಿಮ್ಮ ಸಮಸ್ಯೆಗಳನ್ನು ಹೇಳಿಬಿಟ್ಟು ಎಮೋಷನ್ಗಳನ್ನು ಹೇಳಿಬಿಟ್ಟು ಗಳು ಅಂತೇಳಿ ಸ್ಯಾಲ್ರಿ ಜಾಸ್ತಿ ಮಾಡ ಅಂತೇಳಿ ಕೆಳಕ್ಕೆ ಹೋಗ್ಬಿಡಿ, ಅವ್ರು ಮಾಡಲ್ಲ. ಯು ಆರ್ ಡೀಲಿಂಗ್ ವಿತ್ ಅ ಬಿಸ್ನೆಸ್ ಮ್ಯಾನ್. ಸೊ ನೀವು ಬಿಸ್ನೆಸ್ನ ಭಾಷೆಯಲ್ಲೇ ಮಾತಾಡಿ, ಆವಾಗ ನಿಮಗೆ ಸ್ಯಾಲ್ರಿ ಡಬಲ್ ಆಗತ್ತೆ. ಟಿಪ್ ನಂಬರ್ 3, ಆಲ್ವೇಸ್ ಡೆಲಿವರ್ ಮೋರ್ ದ್ಯಾನ್ ಎಕ್ಸ್ಪೆಕ್ಟೆಡ್. ನಿಮ್ಮಿಂದ ಎಷ್ಟು ಕೆಲಸವನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇರುತ್ತೋ ನಿಮ್ಮ ಕಂಪನಿ, ಅದಕ್ಕಿಂತಲೂ ನೀವು ಸ್ವಲ್ಪ ಜಾಸ್ತಿ ವರ್ಕನ್ನು ಡೆಲಿವರ್ ಮಾಡಿ. ಕೆಲಸ ಮಾಡುವಾಗ ಕಂಜೂಸಿ ಮಾಡಬೇಡಿ, ಮೈಗಳ್ಳತನವನ್ನು ಮಾಡಬೇಡಿ. ನಿಮಗೀಗ ತಿಂಗಳಿಗೆ 20,000 ಸಂಬಳವನ್ನು ಕೊಡ್ತಾ ಇದ್ದಾರಪ್ಪ ಅಂತಂದರೆ ನೀವು 30,000ದ ಕೆಲಸವನ್ನು ಖುಷಿಯಿಂದ ಮಾಡಿ. ಆದರೆ ಬಹಳಷ್ಟು ಜನ ಈ ಥರ ಮಾಡಲ್ಲ. ಬಹಳಷ್ಟು ಜನ ಕಾಮ್ ಚೋರ್ಪನವನ್ನು ಮಾಡ್ತಾರೆ ಮತ್ತು ಬೇಗನೆ ತಗಲಾಕೊಂತಾರೆ. ಅವರಿಗೆ 20,000 ಸಂಬಳ ಕೊಡ್ತಾ ಇದೆಯಪ್ಪ ಅಂತಂದರೆ ಅವ್ರ ಕಂಪನಿ, ಅವ್ರು ಬರೀ 10,000ದ ಕೆಲಸವನ್ನು ಮಾಡ್ತಾ ಇರ್ತಾರೆ. 9 to 5 ಹೋಗೋದಿದೆ, ಅಟೆಂಡೆನ್ಸ್ ಹಾಕೋದಿದೆ ಅನ್ನೋ ಥರ ಕೆಲಸ ಮಾಡ್ತಾ ಇರ್ತಾರೆ. ಸೊ ನೀವು ಈ ಥರ ಮೈಗಳ್ಳತನವನ್ನು ಮಾಡಿದರೆ ನಿಮ್ಮಲ್ಲಿ ಲೇಜಿನೆಸ್ಸು, ಪ್ರೋಕಾಸ್ಟಿನೇಷನ್ನು, ಸೋಷಿಯಲ್ ಮೀಡಿಯಾ ಸ್ಕ್ರೋಲಿಂಗು, ಟೈಮ್ ಪಾಸು, ಇಂತಹ ಹೊಲಸು ಕೆಟ್ಟ ಚಟಗಳು ಬೆಳೀತವೆ. ನಿಮ್ಮ ಪ್ರೊಡಕ್ಟಿವಿಟಿ ಹಾಳಾಗತ್ತೆ, ನಿಮ್ಮ ಬ್ರೈನ್ ಕೂಡ ಹಾಳಾಗ್ತಾ ಹೋಗುತ್ತೆ, ನಿಮ್ಮ ಬಾಡಿ ಕೂಡ ಹಾಳಾಗತ್ತೆ. ಸೊ ಅದಕ್ಕಾಗಿ ನೀವು ಸ್ವಲ್ಪ ಜಾಸ್ತಿ ಕೆಲಸ ಮಾಡುವ ಹ್ಯಾಬಿಟನ್ನು ಬೆಳೆಸ್ಕೊಳ್ಳಿ. ನಿಮಗೆ 100 ರೂಪಾಯಿ ಕೊಡ್ತಾ ಇದ್ದಾರೆ ಅಂತಂದರೆ 120 ರೂಪಾಯಿದು ಕೆಲಸ ಮಾಡಿಕೊಡಿ. ಸೊ ಜಾಸ್ತಿ ವರ್ಕನ್ನು ಡೆಲಿವರ್ ಮಾಡಿ, ಜಾಸ್ತಿ ಹಾನೆಸ್ಟಾಗಿ ಕೆಲಸ ಮಾಡಿ. ಇದರಿಂದ ನಿಮ್ಮ ರೆಪ್ಯುಟೇಷನ್ ಬಿಲ್ಡ್ ಆಗುತ್ತೆ. ಸೊ ನಿಮ್ಮ ರೆಪ್ಯುಟೇಷನ್ ಬಿಲ್ಡ್ ಆಗುತ್ತೆ, ನಿಮ್ಮ ಕ್ರೆಡಿಬಿಲಿಟಿ ಹೆಚ್ಚಾಗುತ್ತೆ, ನಿಮ್ಮ ಪರ್ಫಾರ್ಮೆನ್ಸ್ ಜಾಸ್ತಿ ಆಗುತ್ತೆ. ಸೊ ಇದನ್ನು ನಿಮ್ಮ ಕಂಪನಿಯ ನಿಮ್ಮ ಬಾಸ್ನ ಗಮನಕ್ಕೆ ತೆಗೆದುಕೊಂಡು ಬನ್ನಿ. ಸೊ ಆವಾಗ ನಿಮಗೆ ನಿಮ್ಮ ಕಂಪನಿ ಹೊಸ ಅಪಾರ್ಚುನಿಟಿಗಳನ್ನು ಕೊಡುತ್ತೆ, ಟೀಮ್ಗಳನ್ನು ಲೀಡ್ ಮಾಡೋಕ್ಕೆ ಒಂದು ಅವಕಾಶವನ್ನು ಕೊಡುತ್ತೆ. ಸದ್ಯಕ್ಕೆ ನೀವೇನು ಕೆಲಸ ಮಾಡಿರ್ತೀರೋ ಮುಂದೆ ಇದು ನಿಮಗೆ ಪ್ರಮೋಷನನ್ನು, ಎಕ್ಸ್ಟ್ರಾ ಇನ್ಕಮನ್ನು ಮತ್ತು ಜಾಸ್ತಿ ಕೆಲಸವನ್ನು, ಜಾಸ್ತಿ ಸಂಬಳವನ್ನು ತಂದು ಕೊಡುತ್ತೆ. ಸೊ ಇವತ್ತು ನೀವು 20,000ಕ್ಕೆ 30,000ದ ಕೆಲಸವನ್ನು ಡೆಲಿವರ್ ಮಾಡ್ತಾ ಹೋದರೆ ಮುಂದೆ ಒಂದಲ್ಲ ಒಂದಿನ ನಿಮಗೆ 1,00,000ದ ಆಫರ್ ಕೂಡ ಬಂದೇ ಬರುತ್ತೆ. ಸೊ ಅದಕ್ಕಾಗಿ ನೀವು ಕೇಳಿರೋದಕ್ಕಿಂತ ಜಾಸ್ತಿ ವರ್ಕನ್ನು ಡೆಲಿವರ್ ಮಾಡಿ, ಮೈಗಳತನ ಮಾಡೋಕ್ಕೆ ಹೋಗಬೇಡಿ. ಟಿಪ್ ನಂಬರ್ 4, ಬಿಲ್ಡ್ ಯುವರ್ ಪರ್ಸ್ನಲ್ ಬ್ರ್ಯಾಂಡ್ ಆ್ಯಟ್ ವರ್ಕ್ ಪ್ಲೇಸ್. ನೀವು ನಿಮ್ಮ ಕಂಪನಿಯಲ್ಲಿ ಹಾನೆಸ್ಟಾಗಿ ಕೆಲಸ ಮಾಡ್ತೀರಾ, ನೀವು ಜಾಸ್ತಿನೇ ವರ್ಕ್ ಡೆಲಿವರ್ ಮಾಡಿರ್ತೀರಾ,
ಆದರೆ ನಿಮ್ಮನ್ನು ನೀವು ಪ್ರೆಸೆಂಟ್ ಮಾಡಿಕೊಳ್ಳದಿದ್ದರೆ, ನಿಮ್ಮ ಪರ್ಸ್ನಲ್ ಬ್ರ್ಯಾಂಡನ್ನು ಬಿಲ್ಡ್ ಮಾಡದಿದ್ದರೆ, ನಿಮ್ಮ ಕೆಲಸಕ್ಕೆ ನೀವು ಕ್ರೆಡಿಟನ್ನು ತೆಗೆದುಕೊಳ್ಳದಿದ್ದರೆ ನಿಮ್ಮ ಸ್ಯಾಲ್ರಿ ಇನ್ಕ್ರೀಸ್ ಆಗಲ್ಲ. ನಿಮ್ಮ ಆಫೀಸ್ನಲ್ಲಿ ನಿಮ್ಮ HR ಇರಬಹುದು, ನಿಮ್ಮ ಬಾಸ್ ಇರಬಹುದು, ನಿಮ್ಮ ಕೆಲಸವನ್ನು ಖುದ್ದು ಅವರಾಗಿಯೇ ಮಾನಿಟರ್ ಮಾಡಿ ನಿಮಗೆ ಪ್ರಮೋಷನ್ ಕೊಡ್ತೀವಿ ಬಾ, ಸಂಬಳ ಜಾಸ್ತಿ ಮಾಡ್ತೀವಿ ಬಾ ಅಂಥೇಳಿ ಯಾವತ್ತೂ ಅನ್ನಲ್ಲ. ನೀವಲ್ಲಿ ಕೆಲಸ ಮಾಡ್ತಾ ಇದ್ದೀರಪ್ಪ ಅಂತಂದರೆ ನಿಮ್ಮ ಕೆಲಸಕ್ಕೂ ಕೂಡ ನೀವು ಪಬ್ಲಿಸಿಟಿ ಮಾಡಬೇಕು, ನಿಮ್ಮನ್ನು ನೀವು ಮಾರ್ಕೆಟಿಂಗ್ ಮಾಡ್ಕೋಬೇಕು. ನೀವು ಯಾವ ಯಾವ ಪ್ರಾಜೆಕ್ಟ್ಗಳ ಮೇಲೆ ಕೆಲಸ ಮಾಡಿರ್ತೀರೋ ಅದಕ್ಕೆ ನೀವು ಕ್ರೆಡಿಟನ್ನು ತಗೋಬೇಕು. ನೀವೇ ಈ ಕೆಲಸವನ್ನು ಮಾಡಿದ್ದೀರಾ ಅನ್ನೋದು ನಿಮ್ಮ ಆಫೀಸ್ನಲ್ಲಿರೋರಿಗೂ ಎಲ್ರಿಗೂ ಗೊತ್ತಾಗಬೇಕು. ಅದಕ್ಕಾಗಿ ನೀವೇನು ಮಾಡಿ, ಲಿಂಕ್ಡ್ಇನ್ನಲ್ಲಿ ನಿಮ್ಮ ಅಕೌಂಟನ್ನು ಓಪನ್ ಮಾಡಿ, ಅಲ್ಲಿ ನಿಮ್ಮ ಸ್ಕಿಲ್ಗಳನ್ನು ಸರಿಯಾಗಿ ಹಾಕಿ, ಜೊತೆಗೆ ನೀವು ಯಾವ ಯಾವ ಪ್ರಾಜೆಕ್ಟ್ಗಳನ್ನು ಮಾಡ್ತಾ ಇದ್ದೀರಾ, ಅದು ಕಂಪ್ಲೀಟ್ ಆಯಿತಾ ಇಲ್ವಾ, ಅದರ ಅಪ್ಡೇಟ್ಸ್ಗಳನ್ನು ಸಿಸ್ಟಮೆಟಿಕ್ ಆಗಿ ಪೋಸ್ಟ್ ಮಾಡ್ತಾ ಬನ್ನಿ. ನೀವು ಲಿಂಕ್ಡ್ಇನ್ನಲ್ಲಿ ಡೈರೆಕ್ಟರ್ ಸತೀಶ್ ಕುಮಾರ್ ಅಂತ ಸರ್ಚ್ ಮಾಡಿ ನನ್ನ ಅಕೌಂಟ್ ಸಿಗುತ್ತೆ, ಅಲ್ಲಿ ನನ್ನನ್ನು ಫಾಲೋ ಮಾಡಿ. ನಾನು ಅಲ್ಲಿ ಭಾಳಷ್ಟು ಟಿಪ್ಸ್ಗಳನ್ನು ಇದರ ಮೇಲೆ ಶೇರ್ ಮಾಡಿರುವೆ. ನಿಮ್ಮ ಲಿಂಕ್ಡ್ಇನ್ ಪ್ರೊಫೈಲನ್ನು ಆಪ್ಟಿಮೈಸ್ ಮಾಡಿ, ಆವಾಗ ನಿಮ್ಮದೊಂದು ಪರ್ಸ್ನಲ್ ಬ್ರ್ಯಾಂಡ್ ಬಿಲ್ಡ್ ಆಗುತ್ತೆ. ನಿಮ್ಮ ಆಫೀಸ್ನಲ್ಲಿ ನಡೀತಾ ಇರುವ ಎಲ್ಲ ಇವೆಂಟ್ಗಳಿಗೆ, ಮೀಟಿಂಗ್ಸ್ಗಳಿಗೆ ತಪ್ಪದೇ ಅಟೆಂಡ್ ಆಗಿ, ನಿಮ್ಮ ಐಡಿಯಾಗಳನ್ನು ಪ್ರೆಸೆಂಟ್ ಮಾಡಿ, ನಿಮ್ಮ ಒಪಿನಿಯನನ್ನು ಅಲ್ಲಿ ವ್ಯಕ್ತಪಡಿಸಿ. ಮೀಟಿಂಗ್ನಲ್ಲಿ ನಿಮ್ಮ ಟೀಮ್ನ ಜೊತೆಗೆ, ಕಲೀಗ್ಸ್ಗಳ ಜೊತೆಗೆ ಸರಿಯಾಗಿ ಬಿಹೇವ್ ಮಾಡಿ, ಎಲ್ಲರೊಂದಿಗೂ ಕೂಡ ನಗ್ನಗ್ತಾ ಮಾತಾಡಿ. ನಿಮ್ಮ ಆಫೀಸ್ನಲ್ಲಿ ನೀವಿದ್ದೀರಾ, ನಿಮ್ಮ ಪ್ರೆಸೆನ್ಸ್ ಇದೆ ಅನ್ನೋದನ್ನು ಸಾಬೀತುಪಡಿಸಿ. ನಿಮ್ಮ ಪರ್ಸ್ನಲ್ ಬ್ರ್ಯಾಂಡು ಎಷ್ಟು ಪವರ್ಫುಲ್ ಆಗಿರುತ್ತೋ ಅಷ್ಟು ಜಾಸ್ತಿ ನಿಮಗೆ ಸಂಬಳ ಸಿಗತ್ತೆ. ಅದಕ್ಕಾಗಿ ಪರ್ಸ್ನಲ್ ಬ್ರ್ಯಾಂಡನ್ನು ಕೂಡ ಬಿಲ್ಡ್ ಮಾಡಿ. ಟಿಪ್ ನಂಬರ್ 5, ಇನ್ಕ್ರೀಸ್ ಯುವರ್ ಡಿಪೆಂಡೆನ್ಸಿ ಆ್ಯಟ್ ಯುವರ್ ವರ್ಕ್ ಪ್ಲೇಸ್. ನೀವು ಎಲ್ಲಿ ಕೆಲಸ ಮಾಡ್ತಾ ಇರ್ತೀರೋ ಅಲ್ಲಿ ನಿಮ್ಮ ಡಿಪೆಂಡೆನ್ಸಿಯನ್ನು ಜಾಸ್ತಿ ಮಾಡಿ. ನೀವು ದುಡ್ಡಿಗೋಸ್ಕರ ನಿಮ್ಮ ಕಂಪನಿಯ ಮೇಲೆ ಫುಲ್ಲಿ ಡಿಪೆಂಡ್ ಆಗೋಕ್ಕೆ ಹೋಗಬೇಡಿ. ನೀವು ಡಿಪೆಂಡ್ ಆಗಿದ್ದರೂ ಕೂಡ ನೀವು ಅದೇ ಕಂಪನಿಯ ಮೇಲೆ ಡಿಪೆಂಡ್ ಆಗಿದ್ದೀನಿ ಅನ್ನೋದನ್ನು ತೋರಿಸಿಕೊಳ್ಳೋಕೆ ಹೋಗಬೇಡಿ. ನಿಮ್ಮ ಮೇಲೆ ಕಂಪನಿ ಡಿಪೆಂಡ್ ಆಗಬೇಕು ಅನ್ನೋ ಥರ ನೀವು ಕೆಲಸ ಮಾಡಿ. ನೀವು ಕಂಪನಿಯ ಮೇಲೆ ಫುಲ್ಲಿ ಡಿಪೆಂಡೆಂಟ್ ಆಗೋದಲ್ಲ, ಕಂಪನಿ ಕೂಡ ನಿಮ್ಮ ಮೇಲೆ ಡಿಪೆಂಡ್ ಆಗೋ ಥರ ಮಾಡ್ಕೋಬೇಕು. ಅಂದಾಗಲೇ ನೀವು ಕೇಳಿದಷ್ಟು ಸ್ಯಾಲ್ರಿಯನ್ನು ನಿಮ್ಮ ಬಾಸ್ ಕೊಡ್ತಾರೆ. ಎಲ್ಲ ಬಿಸ್ನೆಸ್ ಓನರ್ಗಳ ಹತ್ರ ಒಂದೇನಿರತ್ತಪ್ಪ ಅಂತಂದರೆ, ನಮ್ಮ ಕಂಪನಿ ಯಾರ ಮೇಲೂ ಕೂಡ ಡಿಪೆಂಡೆಂಟ್ ಆಗಿರಬಾರ್ದು, ಇಂಡಿಪೆಂಡೆಂಟ್ ಆಗಿರಬೇಕು. ಅದಕ್ಕಾಗಿ ಅವರು ಒಬ್ಬ ಮ್ಯಾನೇಜರ್ ಇರುವಾಗಲೇ ಹಿಂದೆ 3 ಮ್ಯಾನೇಜರ್ಗಳನ್ನು ಟ್ರೈನ್ ಮಾಡ್ತಾ ಇರ್ತಾರೆ. ಒಬ್ಬ CTO ಇರುವಾಗಲೇ ಹಿಂದೆ ಡಜನ್ಗಳಷ್ಟು CTOಗಳನ್ನು ರೆಡಿ ಮಾಡ್ತಾ ಇರ್ತಾರೆ. ಇವತ್ತೊಬ್ಬ ಹೋದ ಅಂತಂದರೆ ನಾಳೆ 10 ಜನ ಅದೇ ಕೆಲಸ ಮಾಡೋಕ್ಕೆ ರೆಡಿ ಇರಬೇಕು ಅನ್ನೋ ಥರ ಸಿಚುವೇಶನ್ ಕ್ರಿಯೇಟ್ ಮಾಡ್ತಾ ಇರ್ತಾರೆ. ನೀವೇನು ಮಾಡಬೇಕಪ್ಪ ಅಂತಂದರೆ, ನನ್ನನ್ನು ರಿಪ್ಲೇಸ್ ಮಾಡಿಬಿಟ್ರೆ ಈ ಕೆಲಸ ಆಗೋದೇ ಇಲ್ಲ, ಕಂಪ್ನಿಗೆ ಲಾಸ್ ಆಗುತ್ತೆ ಅನ್ನೋ ಥರ ನಿಮ್ಮ ಕ್ರೆಡಿಬಿಲಿಟಿಯನ್ನು, ಪೊಟೆನ್ಷಿಯಲನ್ನು ಬಿಲ್ಡ್ ಮಾಡಬೇಕು. ನಿಮ್ಮ ಮೇಲೇ ಆ ಕೆಲಸ ನಿಂತಿದೆ, ಕಂಪ್ನಿ ನಿಂತಿದೆ ಅನ್ನೋ ಥರ ನಿಮ್ಮ ಡಿಪೆಂಡೆನ್ಸಿಯನ್ನು ಜಾಸ್ತಿ ಮಾಡಬೇಕು. ನೀವು ಇರ್ರಿಪ್ಲೇಸಿಬಲ್ ಆಗಬೇಕು ಕಂಪ್ನಿಯಲ್ಲಿ. ಯಾವಾಗ ನಿಮ್ಮ ಬಾಸ್ಗೆ ನೀವು ಇರ್ರಿಪ್ಲೇಸಿಬಲ್ ಇದ್ದೀರಾ ಅನ್ನೋದು ಗೊತ್ತಾಗುತ್ತೋ ಆವಾಗ ನಿಮ್ಮ ಬಾಸು ಇಷ್ಟ ಇಲ್ಲದೇ ಇದ್ದರೂ ಕೂಡ ನೀವು ಎಷ್ಟು ಸಂಬಳ ಕೇಳ್ತಿರೋ ಅಷ್ಟು ಕೊಡ್ತಾರೆ, ಕೊಡಲೇಬೇಕಾಗತ್ತೆ, ಬೇರೆ ಆಪ್ಷನ್ನೇ ಇರಲ್ಲ. ಈ 5 ಟಿಪ್ಸ್ಗಳನ್ನು ಫಾಲೋ ಮಾಡಿ ನಿಮ್ಮ ಸ್ಯಾಲ್ರಿ ಖಂಡಿತವಾಗಿಯೂ 1 ವರ್ಷದಲ್ಲಿ ಡಬಲ್ ಆಗೇ ಆಗುತ್ತೆ. ಇದರ ಜೊತೆಗೆ ನೀವು ಕೆಲವೊಂದಿಷ್ಟು ಮಿಸ್ಟೇಕ್ಸ್ಗಳನ್ನು ಮಾಡೋದನ್ನು ಕೂಡ ಅವಾಯ್ಡ್ ಮಾಡಿ. ಅವು ಇಂತಿವೆ. ನಂಬರ್ 1, ನೀವು ಕಾನ್ಸ್ಟೆಂಟಾಗಿ ಕಂಪ್ಲೇಂಟ್ ಮಾಡೋದನ್ನು ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಜಾಬ್ಗೆ ಬೈಯೋದು, ನಿಮ್ಮ ಬಾಸ್ಗೆ ಬೈಯೋದು, ಕಂಪ್ನಿಗೆ ಬೈಯೋದು, ಇಲ್ಲವೇ ಕಲೀಗ್ಸ್ಗಳ ಜೊತೆ ಕಿತ್ತಾಡೋದು, ಮನೆಯವರ ಜೊತೆ ಕಿತ್ತಾಡೋದು, ಇಂಥದ್ದನ್ನು ಮಾಡೋಕ್ಕೆ ಹೋಗ್ಬಿಡಿ. ನಂಬರ್ 2, ನೀವು ಗಾಸಿಪ್ನಲ್ಲಿ ಮತ್ತು ಆಫೀಸ್ ಪಾಲಿಟಿಕ್ಸ್ನಲ್ಲಿ ಮೂಗು ತೋರ್ಸೋಕ್ಕೆ ಹೋಗ್ಬಿಡಿ. ಏನು ಬೇಕಾದರೂ ಪಾಲಿಟಿಕ್ಸ್ ನಡೀಲಿ, ಅದರಿಂದ ನೀವು ದೂರ ಇರಿ. ನಿಮ್ಮ ರೆಪ್ಯುಟೇಷನನ್ನು ನೀವು ಕಾಪಾಡಿಕೊಳ್ಳಿ. ಹೆಲ್ದಿ ಬೌಂಡ್ರಿ ಸೆಟ್ ಮಾಡಿ. ಮಿಸ್ಟೇಕ್ ನಂಬರ್ 3, ಫಿಕ್ಸ್ಡ್ ಮೈಂಡ್ಸೆಟ್ನಲ್ಲಿ ಇರೋಕ್ಕೆ ಹೋಗಬೇಡಿ. ನನ್ನ ಕೆಲಸ ಇಷ್ಟೇ ಇದೆ, ಇದಷ್ಟೇ ನಂದು, ಇದನ್ನಷ್ಟೇ ನಾನು ಮಾಡುವೆ, ಅದೇ ನನಗೆ ಸಂಬಂಧ ಇಲ್ಲ ಅಂಥೇಳಿ ಕಸ್ಟಮರ್ಗಳ ಮುಂದೆ ಹೇಳಕ್ಕೆ ಹೋಗ್ಬೇಡಿ. ಸೊ ನಿಮ್ಮ ಆಫೀಸ್ನಲ್ಲಿ ನಿಮಗೆ ಬೇರೆ ಬೇರೆ ಜಾಬ್ ರೋಲ್ಗಳಿದ್ದರೂ ಕೂಡ ಈಗ ಕಸ್ಟಮರ್ ಬಂದಾಗ ಅದನ್ನು ಬಿಟ್ಟು ಕೊಡೋಕ್ಕೆ ಹೋಗಬೇಡಿ. ಕಸ್ಟಮರ್ ನಿಮ್ಮ ಕಂಪ್ನಿಗೆ ಬಂದಿರ್ತಾರೆ, ನಿಮ್ಮ ಕಂಪ್ನಿಯಲ್ಲಿ ನೀವು ಕೂಡ ಒಬ್ಬರು ಪಾರ್ಟ್ ಆಗಿರ್ತೀರ, ಫ್ಯಾಮಿಲಿ ಮೆಂಬರ್ ಥರ ಇರ್ತೀರ. ಸೊ ನೀವು ಕಸ್ಟಮರ್ಗೆ ಫಸ್ಟು ವ್ಯಾಲ್ಯೂ ಆ್ಯಡ್ ಮಾಡಿ ಸರ್ವಿಸ್ ಕೊಡಿ, ಅದಾದ ನಂತರ ಕಿತ್ತಾಡಿ. ಆದರೆ ಕಸ್ಟಮರ್ ಮುಂದೆ ನೀವು ಇದು ನನ್ನ ಕೆಲಸ ಅಲ್ಲ, ಅವ್ನ ಕೆಲಸ, ಅದು ಇದು ಅಂಥೇಳಿ ಬಿಟ್ಕೊಡೋಕೆ ಹೋಗ್ಬೇಡಿ. ಫಿಕ್ಸ್ಡ್ ಮೈಂಡ್ಸೆಟ್ನಲ್ಲಿ ಇರೋಕ್ಕೆ ಹೋಗ್ಬೇಡಿ. ಸ್ವಲ್ಪ ಫ್ಲೆಕ್ಸಿಬಲ್ ಆಗಿ ಕೆಲಸ ಮಾಡೋದನ್ನು ಕಲೀರಿ. ನಿಮ್ಮ ಕಲೀಗ್ ಬರದೇ ಇರುವಾಗ ನೀವು ಮಾಡಿ, ನೀವು ಬರದೇ ಇರುವಾಗ ನಿಮ್ಮ ಕಲೀಗ್ ಮಾಡ್ತಾನೆ. ಅಂಡರ್ಸ್ಟ್ಯಾಂಡಿಂಗನ್ನು ಬಿಲ್ಡ್ ಮಾಡಿ. ಮಿಸ್ಟೇಕ್ ನಂಬರ್ 4, ಡೆಡ್ಲೈನ್ಗಳನ್ನು ಮಿಸ್ ಮಾಡೋ ಮೂರ್ಖತನವನ್ನು ಮಾಡಬೇಡಿ. ನಿಮಗೇನು ಡೆಡ್ಲೈನ್ ಇರುತ್ತೋ, ಟಾರ್ಗೆಟ್ ಇರುತ್ತೋ ಅದನ್ನು ಟೈಮ್ ಟು ಟೈಮ್ ಅಚೀವ್ ಮಾಡೋಕ್ಕೆ 100% ಎಫರ್ಟ್ ಹಾಕಿ ಮತ್ತೆ ಅಚೀವ್ ಮಾಡಿ. ಮಿಸ್ಟೇಕ್ ನಂಬರ್ 5, ಫೀಡ್ಬ್ಯಾಕ್ಗಳನ್ನು ಇಗ್ನೋರ್ ಮಾಡೋಕ್ಕೆ ಹೋಗಬೇಡಿ.
ಕಸ್ಟಮರ್ನಿಂದಾದರೂ ಫೀಡ್ಬ್ಯಾಕ್ ಬರಲಿ, ನಿಮ್ಮ ಸೂಪರ್ವೈಸರು HR ಕಡೆಯಿಂದ ಫೀಡ್ಬ್ಯಾಕ್ ಬರಲಿ, ಬಾಸ್ನ ಕಡೆಯಿಂದ ಫೀಡ್ಬ್ಯಾಕ್ ಬರಲಿ, ಅದನ್ನು ಪಾಸಿಟಿವ್ ಆಗಿ ತೆಗೆದುಕೊಳ್ಳಿ ಮತ್ತು ಇಂಪ್ರೂವ್ ಮಾಡಿಕೊಳ್ಳುವ ಅವಶ್ಯಕತೆ ಇದ್ದರೆ ನಿಮ್ಮನ್ನು ನೀವು ಇಂಪ್ರೂವ್ ಮಾಡಿಕೊಳ್ಳಿ. ಪ್ರತಿದಿನ ನೀವು ಬೆಟರ್ ಆಗ್ತಾ ಹೋಗಿ. ಮಿಸ್ಟೇಕ್ ನಂಬರ್ 6, ಎಮೋಷ್ನಲ್ ಔಟ್ ಬ್ರಸ್ಟ್ಗಳನ್ನು ಮಾಡೋಕ್ಕೆ ಹೋಗ್ಬೇಡಿ. ತುಂಬಾ ಎಮೋಷ್ನಲ್ ಆಗಿಬಿಡೋದು, ಸಿಕ್ಕಾಪಟ್ಟೆ ಯಾರಿಗಾದರೂ ಬೈಯೋದು, ಇಲ್ಲವೇ ಕೋಪಿಸಿಕೊಳ್ಳೋದು, ಸಣ್ಣ ಪುಟ್ಟದಕ್ಕೆಲ್ಲ ಕಿತ್ತಾಡೋದು, ಮೂಡಾಪ್ ಆಗೋದು, ಇಲ್ಲವೇ ಆಫೀಸ್ನಲ್ಲಿ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ಗಳನ್ನು ಮಾಡೋದು, ರೊಮ್ಯಾನ್ಸನ್ನು ಮಾಡೋದು ಕಲೀಗ್ಸ್ಗಳ ಜೊತೆಗೆ, ಇಂತಹ ಹಲ್ಕ ಕೆಲಸಗಳನ್ನು ಮಾಡೋಕ್ಕೆ ಹೋಗ್ಬಿಡಿ. ನಿಮ್ಮ ಎಮೋಷನ್ಸ್ಗಳನ್ನು ಸರಿಯಾಗಿ ಬ್ಯಾಲೆನ್ಸ್ ಮಾಡಿ. ಮಿಸ್ಟೇಕ್ ನಂಬರ್ 7, ನಾಟ್ ಅಡಾಪ್ಟಿಂಗ್ ಟು ಕಂಪ್ನಿ ಕಲ್ಚರ್. ಪ್ರತಿಯೊಂದು ಕಂಪನಿಗೆ ಅದರದ್ದೇ ಆದಂತಹ ಒಂದು ಕಲ್ಚರ್ ಇರುತ್ತೆ. ಆ ಕಲ್ಚರಿಗೆ ನಿಮ್ಮನ್ನು ನೀವು ಅಡಾಪ್ಟ್ ಮಾಡ್ಕೊಳ್ಳಿ. ನಿಮ್ಮ ಆ್ಯಟಿಟ್ಯೂಡ್ಗೆ ತಕ್ಕಂತೆ ಕಂಪನಿ ಅಡಾಪ್ಟ್ ಮಾಡ್ಕೊಳಕ್ಕೆ ಬರಲ್ಲ, ಅದು ನಿಮಗೆ ಸಂಬಳ ಕೊಡ್ತಾ ಇದೆ. ಅದಕ್ಕಾಗಿ ನೀವು ಅದು ಹೆಂಗೆ ಹೇಳುತ್ತೋ ಅದಕ್ಕೆ ತಕ್ಕಂಗೆ ನಿಮ್ಮನ್ನು ನೀವು ಅಡಾಪ್ಟ್ ಮಾಡ್ಕೊಳ್ಳೋದನ್ನು ಕಲ್ತ್ಕೊಳ್ಳಿ. ಅಂದರೆ ಮಾತ್ರ ನೀವು ಆ ಕಂಪ್ನಿಯಲ್ಲಿ ಮುಂದುವರಿತೀರ, ಇಲ್ಲ ಅಂತಂದರೆ ಒರೆಯೋಕ್ಕಾಗಲ್ಲ. ಮಿಸ್ಟೇಕ್ ನಂಬರ್ 8, ಲ್ಯಾಕ್ ಆಫ್ ಡಿಸಿಪ್ಲಿನ್. ಡಿಸಿಪ್ಲಿನನ್ನು ಬಿಟ್ಕೊಡೋಕ್ಕೆ ಹೋಗ್ಬೇಡಿ. ಸರಿಯಾಗಿ ಟೈಮ್ ಟು ಟೈಮ್ ಕಂಪ್ನಿಗೆ ಹೋಗಿ. ಲೇಟಾಗಿ ಹೋಗೋದು, ಸಿಕ್ಕಂಗೆಲ್ಲ ಲೀವ್ ಹಾಕೋದು, ಕೆಲಸಗಳನ್ನು ಅರ್ಧಂಬರ್ಧ ಮಾಡೋದು, ಕ್ವಾಲಿಟಿ ಕೆಲಸ ಮಾಡದೇ ಇರೋದು, ಕಿರಿಕಿರಿ ಮಾಡೋದು, ಇಂತಹ ಕೆಲಸಗಳನ್ನು ಮಾಡೋಕ್ಕೆ ಹೋಗ್ಬಿಡಿ. ಡಿಸಿಪ್ಲಿನ್ಡ್ ಆಗಿ ಟೈಮ್ ಟು ಟೈಮ್ ಹೋಗಿ, ನಿಮಗೇನು ಕೆಲಸ ಕೊಟ್ಟಿರ್ತಾರೋ ಅದನ್ನು ಅಚ್ಚುಕಟ್ಟಾಗಿ ಮಾಡಿ. ಸೊ ಈ 8 ತಪ್ಪುಗಳನ್ನು ಅವಾಯ್ಡ್ ಮಾಡೋದನ್ನು ನಿಲ್ಲಿಸುವುದರ ಜೊತೆಗೆ ನಾನು ಮುಂಚೆ ಹೇಳಿದ 5 ಕೆಲಸಗಳನ್ನು ಮಾಡಿ ನಿಮ್ಮ ಸ್ಯಾಲ್ರಿ 1 ವರ್ಷದಲ್ಲಿ ಡಬಲ್ ಆಗೇ ಆಗತ್ತೆ. ಟ್ರೈ ಮಾಡಿ ಆದರೂ ನೋಡಿ. ಆಲ್ ದ ಬೆಸ್ಟ್, ಮತ್ತೆ ಸಿಗೋಣ.